ಅರ್ಥ ಆಯ್ತಲ್ಲ? ಆಗಿದೆ ಇಲ್ವಾ? ಜೋರಾಗಿ ಹೇಳ್ಬೇಕು. ಆಗಿದೆಯಲ್ಲಮ್ಮ? ವೆರಿ ಗುಡ್. ಎಲ್ಲ ಪುಟಾಣಿ ವಿದ್ಯಾರ್ಥಿಗಳು ತುಂಬಾ ನೀವೆಲ್ಲ ಹೌದು, ನೀವೆಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದೀರಿ. ಈ ಚಿಕ್ಕ ಚಿಕ್ಕ 18 ವರ್ಷದ ಮಕ್ಕಳದೇ ನಾನು ಕೂಡ ಕೇಸುಗಳು ನಡೆಸಿದ್ದೀನಿ. ಅಲ್ಲೆಲ್ಲ ಬುದ್ಧಿವಾದ ಹೇಳಿ ಕೆಲವು ಕೇಸುಗಳನ್ನ ನಾವು ಕ್ಲೋಸ್ ಮಾಡಿ ಕಳಿಸಿದೀವಿ. ನ್ಯಾಯಾಧೀಶರು ಅಷ್ಟೇ ಬುದ್ಧಿ ಹೇಳಿ ಕಳಿಸಿರ್ತಕ್ಕಂಥದ್ದಿದೆ. ಆದ್ರೆ ಸೀರಿಯಸ್ ಕೇಸುಗಳಲ್ಲಿ ಆ ರೀತಿ ತಗೊಳಕ್ ಬರಲ್ಲ. ಹಾಗಾಗಿ ದಯವಿಟ್ಟು ಕೂಡ ಯಾರ ಮೇಲೂ ಯಾರನ್ನು ಕೂಡ ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥ ಕೆಲಸವನ್ನ ದಯವಿಟ್ಟು ಕೂಡ ಬಿಡಿ. ಇದನ್ನ ತಾವು ತಪ್ಪಿಸ್ಬೇಕು. ಜೊತೆಗೆ ಇವತ್ತು ಒಂದು ಮಾತು ಬರುತ್ತೆ ಹೋಗುತ್ತೆ, ಆದ್ರೆ ಅದನ್ನ ಹೆಚ್ಚಾಗಿ ತಲೆಗೆ ಹಾಕೊಳಕ್ ಹೋಗ್ಬಾರ್ದು. ಹೆಚ್ಚಾಗಿ ಹುಡುಗರಿಗೆ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರೇನು ಆ ಥರ ಏನು ಹೋಗಲ್ಲ. ವಿದ್ಯಾರ್ಥಿಗಳು ನೀವು ಬಿಸಿ ರಕ್ತದಲ್ಲಿ ಏನೋ ಒಂದು ಮಾಡಕ್ ಹೋಗಿ ಏನೋ ಒಂದು ಆದ್ರೆ ನಾಳೆ ದಿನ ನಿಮ್ಮನ್ನ ನಂಬಿರ್ತಕ್ಕಂಥ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಕೆಲಸ ಆಗ್ತದೆ. ಮತ್ತೆ ನಿಮ್ಮ ಕನಸು ನೀವೇನೋ ಒಂದು ಸಾಧನೆ ಮಾಡ್ಬೇಕು ಅಂತಿರ್ತೀರಿ, ಅದಕ್ಕೂ ಕೂಡ ಇವತ್ತು ನಿಮ್ಮ ಕನಸಿನ ಒಂದು ಸಾಧನೆಗೆ ಅಡ್ಡಿಯಾಗಿ ಇಡೀ ನಿಮ್ಮ ಜೀವನ ನಾಶ ಮಾಡ್ಕೊಳ್ಳೋ ಅಂತ ಕೇಳಿಸ್ಕೋಬೇಕಪ್ಪ. ಕಾಲೇಜ್ ಹುಡುಗರು ಬಿಸಿ ರಕ್ತ ಎಲ್ಲೋ ಮಾತಿಗೆ ಬಂದು ತಮಾಷೆಗೆ ಬಂದು ಏನೋ ಒಂದು ಯಾರಾದ್ರೂ ಒಂದು ಹೊಡೆದು ಕಿವಿಗೆ ಟಚ್ ಆಗೋಯ್ತು, ಕಿವಿಗೆ ಬಿದ್ದೋಯ್ತು, ಅವನು ಯಾರೋ ಒಬ್ಬ ನಿಮ್ ಸ್ನೇಹಿತನೇ ಬಿದ್ದೋಗ್ಬಿಟ್ಟ ಕೆಳಗಡೆ, ಅಕಸ್ಮಾತ್ ಉದಾಹರಣೆಗೆ ಹೇಳ್ತಾ ಇರೋದು, ಪ್ರಾಣ ಕಳ್ಕೊಂಡ್ಬಿಟ್ಟ, ನಿಮ್ಮ ಮೇಲೆ ಕಾನೂನು ಕ್ರಮ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಬುಕ್ ಆಗ್ತದೆ. ಆದ್ರೆ ಬಾಲ ನ್ಯಾಯ ಮಂಡಳಿಯಲ್ಲಿ ನಿಮ್ಮ ಪ್ರಕರಣ ಅಲ್ಲಿ ವಿಚಾರಣೆಗೆ ಬರ್ತದೆ. ಅಲ್ಲಿ ಒಂದು ವೇಳೆ ನೀವೇನಾದ್ರೂ ತಪ್ಪು ಮಾಡಿರೋದೇನಾದ್ರೂ ಅಲ್ಲಿ ಪ್ರೂವ್ ಆದ್ರೆ ನಿಮ್ಮ ಮೇಲೆ ಒಂದು ಶಿಕ್ಷೆನೂ ಕೂಡ ಆಗ್ತಕ್ಕಂಥ ಕೆಲಸನೂ ಕೂಡ ಇರ್ತದೆ. ಹಾಗಾಗಿ ಯಾರೇ ಆಗ್ಲಿ, ತಮಾಷೆಗಾಗ್ಲಿ ಅಥವಾ ಇನ್ನೇನಕ್ಕೂ ಆಗ್ಲಿ, ಬಿಸಿ ರಕ್ತದಲ್ಲಿ ಏನೋ ಒಂದು ಮಾತಾಡೋದು, ಹೊಡೆಯೋದು ಅಥವಾ ಏನೋ ಅಚಾತುರ್ಯಕಾರ ಘಟನೆ ನಡೆದ್ರೆ ಇಡೀ ನಿಮ್ಮ ಜೀವನವನ್ನ ನೀವು ಸ್ಪಾಯಿಲ್ ಮಾಡ್ಕೊಂತೀರಿ, ನಾಶ ಮಾಡ್ಕೊಂತೀರಿ. ಹಾಗಾಗಿ ಜವಾಬ್ದಾರಿಯಿಂದ ಏನೇ ಆಗ್ಲಿ ಪಾಸಿಟಿವ್ ಆಗಿ ನೆಗೆಟಿವ್ ಹೋಗ್ತೀರಾ. ಅರ್ಥ ಆಯ್ತಲ್ಲ? ಆಗಿದೆ ಇಲ್ವಾ? ಜೋರಾಗಿ ಹೇಳ್ಬೇಕು. ಆಗಿದೆಯಲ್ಲಮ್ಮ? ವೆರಿ ಗುಡ್. ಎಲ್ಲ ಪುಟಾಣಿ ವಿದ್ಯಾರ್ಥಿಗಳು ತುಂಬಾ ನೀವೆಲ್ಲ ಹೌದು, ನೀವೆಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದೀರಿ. ಈ ಚಿಕ್ಕ 18 ವರ್ಷದ ಮಕ್ಕಳದೇ ನಾನು ಕೂಡ ಕೇಸುಗಳು ನಡೆಸಿದ್ದೀನಿ. ಅಲ್ಲೆಲ್ಲ ಬುದ್ಧಿವಾದ ಹೇಳಿ ಕೆಲವು ಕೇಸುಗಳನ್ನ ನಾವು ಕ್ಲೋಸ್ ಮಾಡಿ ಕಳಿಸಿದೀವಿ. ನ್ಯಾಯಾಧೀಶರು ಅಷ್ಟೇ ಬುದ್ಧಿ ಹೇಳಿ ಕಳಿಸಿರ್ತಕ್ಕಂಥದ್ದಿದೆ. ಆದ್ರೆ ಸೀರಿಯಸ್ ಕೇಸುಗಳಲ್ಲಿ ಆ ರೀತಿ ತಗೊಳಕ್ ಬರಲ್ಲ. ಹಾಗಾಗಿ ದಯವಿಟ್ಟು ಕೂಡ ಯಾರ ಮೇಲೂ ಯಾರನ್ನು ಕೂಡ ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥ ಕೆಲಸವನ್ನ ದಯವಿಟ್ಟು ಕೂಡ ಬಿಡಿ. ಇದನ್ನ ತಾವು ತಪ್ಪಿಸ್ಬೇಕು. ಜೊತೆಗೆ ಇವತ್ತು ಒಂದು ಮಾತು ಬರುತ್ತೆ ಹೋಗುತ್ತೆ, ಆದ್ರೆ ಅದನ್ನ ಹೆಚ್ಚಾಗಿ ತಲೆಗೆ ಹಾಕೊಳಕ್ ಹೋಗ್ಬಾರ್ದು. ಹೆಚ್ಚಾಗಿ ಹುಡುಗರಿಗೆ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರೇನು ಆ ಥರ ಏನು ಹೋಗಲ್ಲ. ವಿದ್ಯಾರ್ಥಿಗಳು ನೀವು ಬಿಸಿ ರಕ್ತದಲ್ಲಿ ಏನೋ ಒಂದು ಮಾಡಕ್ ಹೋಗಿ ಏನೋ ಒಂದು ಆದ್ರೆ ನಾಳೆ ದಿನ ನಿಮ್ಮನ್ನ ನಂಬಿರ್ತಕ್ಕಂಥ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಕೆಲಸ ಆಗ್ತದೆ. ಮತ್ತೆ ನಿಮ್ಮ ಕನಸು ನೀವೇನೋ ಒಂದು ಸಾಧನೆ ಮಾಡ್ಬೇಕು ಅಂತಿರ್ತೀರಿ, ಅದಕ್ಕೂ ಕೂಡ ಇವತ್ತು ನಿಮ್ಮ ಕನಸಿನ ಒಂದು ಸಾಧನೆಗೆ ಅಡ್ಡಿಯಾಗಿ ಇಡೀ ನಿಮ್ಮ ಜೀವನ ನಾಶ ಮಾಡ್ಕೊಳ್ಳೋ ಅಂತ ಕೇಳಿಸ್ಕೋಬೇಕಪ್ಪ. ಕಾಲೇಜ್ ಹುಡುಗರು ಬಿಸಿ ರಕ್ತ ಎಲ್ಲೋ ಮಾತಿಗೆ ಬಂದು ತಮಾಷೆಗೆ ಬಂದು ಏನೋ ಒಂದು ಯಾರಾದ್ರೂ ಒಂದು ಹೊಡೆದು ಕಿವಿಗೆ ಟಚ್ ಆಗೋಯ್ತು, ಕಿವಿಗೆ ಬಿದ್ದೋಯ್ತು, ಅವನು ಯಾರೋ ಒಬ್ಬ ನಿಮ್ ಸ್ನೇಹಿತನೇ ಬಿದ್ದೋಗ್ಬಿಟ್ಟ ಕೆಳಗಡೆ, ಅಕಸ್ಮಾತ್ ಉದಾಹರಣೆಗೆ ಹೇಳ್ತಾ ಇರೋದು, ಪ್ರಾಣ ಕಳ್ಕೊಂಡ್ಬಿಟ್ಟ, ನಿಮ್ಮ ಮೇಲೆ ಕಾನೂನು ಕ್ರಮ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಬುಕ್ ಆಗ್ತದೆ. ಆದ್ರೆ ಬಾಲ ನ್ಯಾಯ ಮಂಡಳಿಯಲ್ಲಿ ನಿಮ್ಮ ಪ್ರಕರಣ ಅಲ್ಲಿ ವಿಚಾರಣೆಗೆ ಬರ್ತದೆ. ಅಲ್ಲಿ ಒಂದು ವೇಳೆ ನೀವೇನಾದ್ರೂ ತಪ್ಪು ಮಾಡಿರೋದೇನಾದ್ರೂ ಅಲ್ಲಿ ಪ್ರೂವ್ ಆದ್ರೆ ನಿಮ್ಮ ಮೇಲೆ ಒಂದು ಶಿಕ್ಷೆನೂ ಕೂಡ ಆಗ್ತಕ್ಕಂಥ ಕೆಲಸನೂ ಕೂಡ ಇರ್ತದೆ. ಹಾಗಾಗಿ ಯಾರೇ ಆಗ್ಲಿ, ತಮಾಷೆಗಾಗ್ಲಿ ಅಥವಾ ಇನ್ನೇನಕ್ಕೂ ಆಗ್ಲಿ, ಬಿಸಿ ರಕ್ತದಲ್ಲಿ ಏನೋ ಒಂದು ಮಾತಾಡೋದು, ಹೊಡೆಯೋದು ಅಥವಾ ಏನೋ ಅಚಾತುರ್ಯಕಾರ ಘಟನೆ ನಡೆದ್ರೆ ಇಡೀ ನಿಮ್ಮ ಜೀವನವನ್ನ ನೀವು ಸ್ಪಾಯಿಲ್ ಮಾಡ್ಕೊಂತೀರಿ, ನಾಶ ಮಾಡ್ಕೊಂತೀರಿ.